ಬಾನಿಗೊಂದು ಎಲ್ಲೆ ಎಲ್ಲಿದೆ ನಿನ್ನ ಆಸೆಗೆಲ್ಲಿ ಕೊನೆಯಿದೆ ಏಕೆ ಕನಸು ಕಾಣುವೆ ನಿಧಾನಿಸು ನಿಧಾನಿಸು ಸೆಲ್ಫಿಗೊಂದು ಲೈಕು ಇನ್ನು ಬಂದೆ ಇಲ್ಲವೇ ನಿನ್ನ ಮುಸುಡಿಗಂತ ಚಾನ್ಸು ಇಲ್ಲವೇ ಲೈಕ್ಸು ಬಂದರು ಚೇರು ಸಿಕ್ಕರು ಅದೇನೇ ಆಗಲಿ ಹಲ್ಕಿರೀತಿರು ಬಾನಿಗೊಂದು ಎಲ್ಲೆ ಎಲ್ಲಿದೆ. ಜೈ ಇಲ್ಲಿ ಪ್ಲೀಸ್ ಶಟ್ ಅಪ್. ಒಂದೇ ಒಂದು ನಿಮಿಷ ಹಾಡು ಮುಗಿಸ್ಬಿಡ್ತೀನಿ. ನಿನ್ನ ಆಸೆ ಗೆಲ್ಲಿ ಕೊನೆಗಿದೆ. ಜೈ ನಾನು ತುಂಬಾ ಡೀಪ್ ಆಗಿ ಯೋಚನೆ ಮಾಡ್ತಾ ಇದ್ದೀನಿ. ತುಂಬಾ ಡೀಪಾ? ಸುಮಾರು ಎಷ್ಟು ಅಡಿ ಆಳ? ಯಾಕೆ ಕೇಳಿದೆ ಅಂದ್ರೆ ತುಂಬಾ ಡೀಪಾಗಿ ಹೋಗ್ಬಿಟ್ರೆ ಅಲ್ಲಿಂದ ನೀನು ಎತ್ತೋ ತುಂಬಾ ಕಷ್ಟ. ಜೈ ನಾನು ಕೇಳ್ತೀನಿ, ಹೇಳ್ತೀಯಾ? ಬಹುಶಃ 2 ಕೇಳಿದ್ರೆ ಹೇಳ್ತಿರ್ಲಿಲ್ವನೋ, ಒಂದಲ್ವಾ? ಕೇಳು. ಜೈ ನೀನು ಯಾರಿಗಾರು ಸೀರೆ ಗಿಫ್ಟ್ ಮಾಡಬೇಕು ಅಂತ ಇದೆಯಾ ಅಂತ ಇಟ್ಕೋ. ಅದಕ್ಕೆ ನಾನೊಂದು ಸೀರೆ ಅಂಗಡಿ ಹೆಸರನ್ನ ಸಜೆಸ್ಟ್ ಮಾಡ್ತೀನಿ. ಅದಕ್ಕೆ ನೀನೇನು ಹೇಳ್ತೀಯಾ? ಸದ್ಯಕ್ಕಂತೂ ನಿನಗೆ ಸೀರೆ ಕೊಡಿಸೋ ಯಾವ ಐಡಿಯಾನೂ ಇಲ್ಲ. ಬೈ ಚಾನ್ಸ್ ಆ ಐಡಿಯಾ ಏನಾದ್ರು ಬಂದರೆ ಫಸ್ಟ್ ನಿನ್ನೆ ಕೇಳ್ತೀನಿ. ಅಯ್ಯೋ ಐಡಿಯಾ ಇದೆ ಅಂತ ಅನ್ಕೋ. ಬರೀ ಅನ್ಕೊಳತ್ತಾನೆ? ಸರಿ ಅನ್ಕೋತೀನಿ. ನಾನು ನಿನಗೆ ಒಂದು ಸೀರೆ ಅಂಗಡಿ ಸಜೆಸ್ಟ್ ಮಾಡಿದೆ ಅಂತ ಇಟ್ಕೋ. ಆಗ ನಿನ್ನನ್ನು ಬ್ರಿಲಿಯಂಟ್ ಜೀನಿಯಸ್ ಅಂತೆಲ್ಲ ಹೇಳ್ತೀಯಾ? ನಿನ್ನ ಆಸೆ ಗೆಲ್ಲಿ ಕೊನೆಯಿದೆ ಅಲ್ಲ, ಒಂದು ಸೀರೆ ಅಂಗಡಿ ಸಜೆಸ್ಟ್ ಮಾಡಿದ್ದಕ್ಕೆ ನಿನ್ನ ಬ್ರಿಲಿಯಂಟು ಜೀನಿಯಸ್ಸು ಅಂತ ಅನ್ನೋದಕ್ಕಾಗುತ್ತಾ? ಬೇಸಿಕಲಿ ನೀನು ನನಗೆ ಏನೇ ಸಜೆಸ್ಟ್ ಮಾಡಿದ್ರು ನಾನಂತೂ ನಿನ್ನ ಬ್ರಿಲಿಯಂಟು ಜೀನಿಯಸ್ಸು ಅಂತ ಅನ್ನೋದೇ ಇಲ್ಲ. ಮದುವೆಗೋಸ್ಕರ ಮೇಕಪ್ ಮಾಡಿಕೊಂಡು ತುಂಬ ಸುಸ್ತಾಗಿ ಹೋಗ್ಬಿಟ್ಟಿದ್ಯಾ? ಹೋಗಿ ಸ್ವಲ್ಪ ರೆಸ್ಟ್ ತಗೋ. ಸೆಲ್ಫಿಗಿನ್ನು ಒಂದು ಲೈಕು ಬಂದೇ ಇಲ್ಲವೇ ನಿನ್ನ ಮುಸುಡಿಗಂತ ಚಾನ್ಸು ಇಲ್ಲವೇ ಜೀನಿಯಸ್ ಅಂತೆ, ಬ್ರಿಲಿಯಂಟ್. ಸಾರಿ. ಯಾಕಪ್ಪ ಹುಚ್ಚನ್ ತರ ಒಬ್ಬೊಬ್ನೇ ನಗ್ತಿದ್ಯಾ? ದಿಶಾ ಗಂಡನ ಮನೆಗೆ ಹೋಗ್ತಿದ್ದಾಳೆ ಅಂತ ಎಲ್ಲರೂ ಬೇಜಾರಾಗಿದ್ದಾರೆ. ನೀನ್ ನೋಡಿದ್ರೆ ಈಗ ನಗ್ತಾ ಇದ್ಯಾ? ಅದು ಅದಕ್ಕಲ್ಲ ಅದಕ್ಕೆ, ಇದು ಬೇರೆ ವಿಷಯ. ಅದೇನು ಅಂತ ಹೇಳಿದ್ರೆ ನಾನು ಜೋರಾಗಿ ನಗ್ತೀನಿ. ಅದೇನಾಯ್ತು ಅಂದ್ರೆ ಅದಕ್ಕೆ ಇವತ್ತು ನನಗೆ ಜೀವನದ ಒಂದು ಕಟ್ಟು ಸತ್ಯದ ಅರಿವಾಯಿತು. ಸೌಂದರ್ಯಕ್ಕೂ ಬುದ್ಧಿವಂತಿಕೆಗೂ ಯಾವ ಸಂಬಂಧನೂ ಇರೋದಿಲ್ಲ. ಅಯ್ಯ ನೀವ್ಯಾಕೆ ಕನ್ಫ್ಯೂಸ್ ಆಗ್ತಿದ್ದೀರಾ? ಕನ್ಫ್ಯೂಸ್ ಆಗಬೇಕಾಗಿರೋದು ನಾನು. ಅರ್ಧ ಸೇರ್ ಆರ್ತಿ ಅರ್ಧ ಸೇರ್ ಭಾರತಿ ಥರ ಇದ್ದಾಳೆ ಅಂತ ಇವಳಂತಂದು ನನಗೆ ಕಟ್ಬಿಟ್ರಿ. ಈಗ ನೋಡಿದ್ರೆ ದಿನ ಬೆಳಗಾದ್ರೆ ಶರಪಂಜರ ಕಲ್ಪನಾ ಥರ ಓವರ್ ಆ್ಯಕ್ಟಿಂಗ್ ಮಾಡ್ತಾ ಇರ್ತಾಳೆ. ಈಗ ಏನಾಯ್ತು ಅಂತ ಹೇಳ್ತೀವಿ, ಇಲ್ಲ ಇದ್ರಲ್ಲೇ ಮುಟ್ಟುಕ್ಲೋ? ಬೇಡ, ಉಪ್ಪಿನಕಾಯಿ ವೇಸ್ಟ್ ಆಗುತ್ತೆ. ಹೇಳ್ತೀನಿ. ಅದಿತಿ ನನಗೆ ಸೀರೆ ಅಂಗಡಿನ ಸಜೆಸ್ಟ್ ಮಾಡ್ತಾಳಂತೆ. ಅದಕ್ಕೆ ನಾನು ಅವಳನ್ನ ನೀನು ಜೀನಿಯಸ್ಸು ನೀನು ಬ್ರಿಲಿಯಂಟು ಅಂತ ಅನ್ಬೇಕಂತೆ. ಇದು ಓವರ್ ಎಕ್ಸ್ಪೆಕ್ಟೇಷನ್ ಆಗಲಿಲ್ವಾ? ಗೂಬೆ ಮೇಲೆ ಯಾರಿಗಾರು ಗೂಬೆ ಕೂಡ್ಸೋಕ್ಕಾಗುತ್ತಾ? ಗ್ರೀನ್ ರೈಸ್ ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನು ಸೋಲೋದು ಬೇಡ, ನಾನೇ ಸೋಲ್ತೀನಿ, ನೀನು ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೇ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ.
ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ. ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬತ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ ಜೊತೆಗೆ ಮಾತಾಡ್ದವನೆಲ್ಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗ್ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್